ಗದಗ್ನಲ್ಲಿ ಮಳೆ ಅಬ್ಬರಕ್ಕೆ ಪಂಚಾಯತ್ ಮತ್ತು ಸ್ಕೂಲ್ ಕಟ್ಟಡ ಜಖಮಾಗಿದೆ. ಐತಿಹಾಸಿಕ ಹಿನ್ನೆಲೆಯುಳ್ಳ ಊರಿನ ಪಂಚಾಯಿತಿ ಕಟ್ಟಡ ಗಾಳಿಗೆ ಪಂಚಾಯಿತಿ ಕಚೇರಿಯ ಛಾವಣಿ ಹಾರಿ ಹೋಗಿದೆ. ಛಾವಣಿ ಹಾರಿ ತಿಂಗಳು ಕಳೆದರೂ ಅಧಿಕಾರಿಗಳು ಭೇಟಿ ನೀಡಿಲ್ಲ. ಗದಗ ಜಿಲ್ಲೆ ರೋಣ ತಾಲೂಕಿನ ಐತಿಹಾಸಿಕ ಜಕ್ಕಲಿ ಗ್ರಾಮದಲ್ಲಿ ಆದಂತ ಘಟನೆ. ಇನ್ನೊಂದು ಕಡೆ ಇದೇ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲೂ ಕೂಡ ಅವ್ಯವಸ್ಥೆ ಇದೆ. ಸರ್ಕಾರಿ ಶಾಲೆಯ ಅಡುಗೆ ಕೋಣೆಯ ಛಾವಣಿ ಹಾರು ಹೋಗಿದೆ, ಅಧ್ವಾನ ಆಗಿದೆ. ಇನ್ನೇನು ಶಾಲೆ ಆರಂಭ ಆಗುತ್ತೆ, ದುರಸ್ತಿ ಮಾಡಿಸಿ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಒಂದೇ ಗ್ರಾಮದಲ್ಲಿ 2 ಸರ್ಕಾರಿ ಕಟ್ಟಡಗಳು ದುಸ್ಥಿತಿ ತಲುಪಿದೆ. ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಮೇಲ್ಛಾವಣಿಗೆ ಹಾರಿ ಹೋಗಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಮೊದಲ ದೃಶ್ಯದಲ್ಲಿ ಪಂಚಾಯಿತಿ ಕಟ್ಟಡ, ಎರಡನೇ ದೃಶ್ಯದಲ್ಲಿ ಶಾಲೆಯ ದೃಶ್ಯ ಇದು. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗತ್ತೆ, ಸರಿ ಮಾಡಿಸಿ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೋತಾ ಇಲ್ಲ. ಕರ್ನಾಟಕ ಏಕೀಕರಣಕ್ಕೆ ತನ್ನದೇ ಆದಂತಹ ಕೊಡುಗೆ ನೀಡಿದಂತಹ ಊರು ಜಕ್ಲಿ. ಈ ಜಕ್ಲಿ ಗ್ರಾಮದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಇತ್ತೀಚೆಗೆ ಸುರಿದಂತಹ ಮಳೆಯಿಂದಾಗಿ ಈ ಗ್ರಾಮ ಪಂಚಾಯಿತಿಯ ಕಟ್ಟಡ ಸಂಪೂರ್ಣವಾಗಿ ಶಿಥಿಲವಾಗಿರ್ತಕ್ಕಂಥದ್ದು ತಾವೇನು ಗಮನಿಸ್ತಾ ಇದ್ದೀರಿ. ಇದಕ್ಕೆ ಅಳವಡಿಸಿದಂತಹ ಶೀಟ್ ಏನಿದೆ ಇದು ಸಂಪೂರ್ಣವಾಗಿ ಜಖಂಗೊಂಡಿದೆ. ಅದರ ಮೇಲ್ಭಾಗದಲ್ಲೂ ಕೂಡ ತಾವೇನು ಗಮನಿಸ್ತಾ ಇದ್ದೀರಿ, ಅದರ ಶೀಟ್ ಕೂಡ ಸಂಪೂರ್ಣವಾಗಿ ಹಾರಿ ಹೋಗಿದೆ. ಹೀಗಾಗಿ ಅದರಲ್ಲಿ ತಾರ್ಪಲಿನನ್ನು ಅಳವಡಿಸಿರ್ತಕ್ಕಂಥದ್ದು 1955ರಲ್ಲಿ ಈ ಕಟ್ಟಡವನ್ನು ಕಟ್ಟಲಾಗುತ್ತೆ. ಅಂದಾನಪ್ಪ ದೊಡ್ಡಮೇಟಿಯವರು ಈ ಒಂದು ಗ್ರಾಮದ ಮುಖಂಡರು ಕೂಡ ಹೌದು. ಜೊತೆಗೆ ಏಕೀಕರಣದಲ್ಲಿ ತನ್ನದೇ ಆದಂತಹ ಹೋರಾಟವನ್ನು ಮಾಡಿದಂಥವರು. ಅವರ ಊರಿನಲ್ಲಿರ್ತಕ್ಕಂಥ ಈ ಪಂಚಾಯಿತಿ ಕಟ್ಟಡ ಇತಿಹಾಸದ ಕುರುವಾಗಿರಬೇಕಾಗಿತ್ತು. ಆದರೆ ಈಗ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥದ್ದು. ಏನು ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಈ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಕಟ್ಟಡವನ್ನು ಉಳಿಸುವಂಥ ಕೆಲಸಗಳು ಆಗಬೇಕು ಅನ್ನೋ ಮಾತನ್ನು ಕೂಡ ಇಲ್ಲಿ ಗ್ರಾಮಸ್ಥರು ಹೇಳ್ತಿದ್ದಾರೆ. ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನು ಎಷ್ಟು ದಿವಸದಿಂದ ಇದು ಸಮಸ್ಯೆ ಐತಿ? ಏನು ಯಾರು ಬಂದಿದ್ರು ಅಧಿಕಾರಿಗಳು? ಹೆಂಗಿಲ್ಲ ಸರ್, ಇದು ಒಂದು ತಿಂಗಳಾತನ್ರಿ ಈಗ ಈ ಪರಿಸ್ಥಿತಿ ನಿರ್ಮಾಣ ಆಗಿ. ಇದಕ್ಕೆ ಕೆಲವೊಂದು ಅಧಿಕಾರಿಗಳು ಬಂದು ಹೋಗಿ ಅದನ್ನೆಲ್ಲ ನೋಡಿದರು. ನೋಡಿ ಇಲ್ಲ ನಾವೆಲ್ಲ ಮ್ಯಾಗ ತಿಳಿಸ್ತೀವಿ, ಇದಕ್ಕೆ ಇನ್ನು 4 ದಿನದಾಗ ಬಂದು ನಾವೆಲ್ಲ ಸರಿಪಡಿಸ್ತೀವಿ, ರೆಡಿ ಮಾಡ್ತೀವಿ ಅಂತ ಹೇಳಿ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇವತ್ತು ನೀವು ನೋಡ್ತೀರಲ್ಲ ಹೇಗಿದ್ದು ಧಗ ಐತಿ, ತಡಪಲ್ ಹೊಚ್ಚಾರ ಅಧಿಕಾರಿಗಳು ಹೊಳ್ಳಿ ಇವತ್ತಿಗಂತೂ ಬಂದಿಲ್ಲ. ಸರ್, ಇತಿಹಾಸ ಇರೋ ಬಿಲ್ಡಿಂಗ್ಗಳು ಭಾಳ ಅದಾವ, ಆದರೆ ಇದಕ್ಕೆ ಇತಿಹಾಸ ಐತಿ. ಹೌದು, ಇದು ಇತಿಹಾಸ ಇರುವಂಥ ಒಂದು ಗ್ರಾಮ. ಇವತ್ತು ಅಂದಾನಪ್ಪ ದೊಡ್ಡಮೇಟಿ ಅವರು ಏನು ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ಮಾಡಿದಂಥ ಒಂದು ನಾಯಕರ ಒಂದು ಗ್ರಾಮ. ಆದರೆ ಇವತ್ತು ಈ ಒಂದು ಗ್ರಾಮದ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಇವತ್ತು ಈ ಗ್ರಾಮ ಪಂಚಾಯಿತಿಯ ಒಂದು ಕಟ್ಟಡ ಕಳೆದ 15-20 ದಿನಗಳಿಂದ ಏನೋ ದೊಡ್ಡ ಒಂದು ಗಾಳಿ ಮಳೆ ಬೀಸೋ ಸಂದರ್ಭ ಹಾರಿ ಹೋಗಿದೆ. ಅವತ್ತು ಮರುದಿನ ಬಂದಂಥ ಅಧಿಕಾರಿಗಳು ಇಲ್ಲಿವರೆಗೂ ವಾಪಸ್ ಏನಾಯಿತು ಅಂತ ನೋಡೋರು ಕೂಡ ದಿಕ್ಕಿಲ್ಲ. ಆದರೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಏನು ಗ್ರಾಮದ ಎಲ್ಲ ಒಂದು ಮನೆಗಳ ಏನು ಉತ್ತಾರಗಳಿರ್ಬೋದು, ಅನೇಕ ದಾಖಲಾತಿಗಳು ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಇರ್ತಾವೆ. ಆದರೆ ಇವತ್ತು ಬರುವಂಥ ದಿನಮಾನ ಅವತ್ತು ಮಳೆ ಆದಂಥ ಸಂದರ್ಭ ಅನೇಕ ತೊಳ್ಕೊಂಡು ಕೂಡ ಹೋಗಿದ್ದಾವೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಇನ್ನೊಂದು ಕನ್ನಡ ಶಾಲೆ ಅಲ್ಲಿಯೂ ಕೂಡ ತಗಡುಗಳು ಹಾರಿಕೊಂಡು ಹೋಗಿ ಅಲ್ಲಿಯೂ ದಾಖಲಾತಿ ಕೂಡ ಹಾಳಾಗಿದ್ದಾವೆ. ಅದೇ ಇದು ಇವತ್ತು ಏನು ಸರ್ಕಾರ ಇರ್ಬೋದು, ಇಲ್ಲಿ ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳು ಕೂಡ ಯಾವುದೂ ಇಲ್ಲಿವರೆಗೂ ಬಂದು ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ. ಅದಕ್ಕಾಗಿ ಇವತ್ತೇನು ಇಲ್ಲಿಂಥ ಅಧಿಕಾರಿಗಳು ಈ ಒಂದು ಮೇಲ್ಛಾವಣಿಯ ಕಾಂಕ್ರೀಟ್ ಹಾಕೋದಿರ್ಬೋದು, ಕನ್ನಡ ಶಾಲೆಯ ಒಂದು ಕಾಂಕ್ರೀಟ್ ಹಾಕೋದಿರ್ಬೋದು, ಅದನ್ನು ಆದಷ್ಟು ಬೇಗ ಮಾಡದೇ ಇದ್ದರೆ ಇವತ್ತು ಜಕ್ಲಿ ಗ್ರಾಮಸ್ಥರು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಗದಗ್ನ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಪಂಚಾಯಿತಿ ಕಟ್ಟಡದ ಕತೆ ಇದಾದ್ರೆ ಇನ್ನು ಊರಿನ ಶಾಲೆಯ ಪರಿಸ್ಥಿತಿ, ಶಾಲೆಯ ಮೇಲ್ಛಾವಣಿ ಕೂಡ ಹಾರು ಹೋಗಿದೆ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಆದಷ್ಟು ಬೇಗ ಸರಿ ಮಾಡಿಸಿ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೋತಾ ಇಲ್ಲ. ಸ್ಕೂಲಿನ ಮೇಲ್ಛಾವಣಿ ಹಾರಿ ಹೋಗಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅದರ ಬಗ್ಗೆ ಒಂದು ಸ್ಪಷ್ಟವಾದ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಹಿಂದೆ ಸುರಿದಂತಹ ಧಾರಾಕಾರ ಮಳೆ ಮತ್ತು ಗಾಳಿಯಿಂದಾಗಿ ಜಕ್ಕಲಿ ಗ್ರಾಮದ ಪ್ರಾಥಮಿಕ ಹಿರಿಯ ಶಾಲೆ ಸಂಪೂರ್ಣವಾಗಿ ಜಖಂಗೊಂಡಿರ್ತಕ್ಕಂಥದ್ದು. ಇದೇನು ಅಡಿಗೆ ಕೋಣೆ ಭಾಗ ಏನಿದೆ, ಈ ಭಾಗ
ಅದಕ್ಕೆ ಅಳವಡಿಸಿರ್ತಕ್ಕಂಥ ಶೆಡ್ಗಳು ಕಿತ್ತು ಹೋಗಿರ್ತಕ್ಕಂಥದ್ದು. ಏನು ಗಮನಿಸ್ತಾ ಇದ್ದೀರಿ, ಇದು 1ರಿಂದ 7ನೇ ತರಗತಿವರೆಗೆ ಇಲ್ಲಿ ಕ್ಲಾಸ್ಗಳು ನಡೆಯುತ್ತೆ. ಈ ಒಂದು ಪರ್ಟಿಕ್ಯುಲರ್ ಭಾಗ ಏನಿದೆ ಇಲ್ಲಿ ಅಡಿಗೆ ತಯಾರಿಕೆ ಮಾಡಲಾಗ್ತಾ ಇತ್ತು. ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿಂದಲೇ ಅಡಿಗೆಯನ್ನು ತಯಾರು ಮಾಡಿ ಪೂರೈಕೆ ಮಾಡುವಂಥ ಕೆಲಸಗಳ ದಿನನಿತ್ಯ ಆಗುತ್ತೆ. ಆದರೆ ಇಲ್ಲಿ ಮೊನ್ನೆ ಸುರಿದಂಥ ಏನು ಮಳೆ ಇತ್ತು, ಅದರ ಜೊತೆಗೆ ಏನು ಜೋರಾಗಿ ಗಾಳಿ ಬೀಸಿತ್ತು, ಆ ಸಂದರ್ಭದಲ್ಲಿ ಸುಮಾರು ಒಂದು 5ರಿಂದ 10 ಶೆಡ್ಗಳೇನಿದೆ, ತಗಡೇನಿದೆ, ಆ ತಗಡುಗಳು ಸಂಪೂರ್ಣವಾಗಿ ಹಾರಿ ಹೋಗಿರ್ತಕ್ಕಂಥದ್ದು. ಇಲ್ಲಿ ಅಳವಡಿಸಿರ್ತಕ್ಕಂಥ ಸೋಲಾರ್ ಪ್ಯಾನಲ್ಗಳು ಕೂಡ ಜಖಂಗೊಂಡಿರ್ತಕ್ಕಂಥದ್ದು. ಇನ್ನೇನು ಶಾಲೆ ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ. ಆ ಆರಂಭ ಆಗುವ ಮುಂಚೆ ಸ್ಥಳೀಯರು ಏನು ಆಗ್ರಹಿಸ್ತಾ ಇದ್ದಾರೆ, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಡಬೇಕು, ಜೊತೆಗೆ ಈ ದುರಸ್ತಿ ಕಾರ್ಯ ಆಗಬೇಕು ಅನ್ನೋ ಮಾತನ್ನು ಕೂಡ ಇಲ್ಲಿಯ ಯುವಕರು ಹೇಳ್ತಾ ಇದ್ದಾರೆ. ಕೆಲ ಗ್ರಾಮದ ಯುವಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಯಾವಾಗ ಆಗಿದ್ರಿ ಇದು? ಏನೆಲ್ಲ ಹಾನಿ ಆಗೈತೆ ಸರ್? 1 ತಿಂಗಳಾಯ್ತು ಸರ್. ಪೂರ ತಗಡೆಲ್ಲ ಹಾರಿ ಪೂರ ಬ್ಲಾಕ್ ಆಗಿಬಿಟ್ಟೈತೆ ಸರ್. ಸ್ಕೂಲು 29ಕ್ಕೆ ಸಾಲಿ ಚಲೋ ಹೋಗುತ್ತೆ ಸರ್. ಅವ್ರಿಗೆ ಬಿಸಿ ಊಟದ್ದು ಅದು ಇದು ರೂಮ್ನಾಗ ಮಾಡೋದು ಸರ್ ಅವರು. ಈಗ ಅದು ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದೇನೆಂದ್ರೆ 29 ಅನ್ನೋದ್ರೊಳಗೆ ಇದನ್ನೆಲ್ಲ ಸುದ್ದಿ ಮಾಡಿಸ್ಬೇಕಂತಂದು ಕೇಳ್ಕೊತಾ ಇದ್ದೀವಿ ಸರ್. ಇಲ್ಲ ಅಂದರೆ ನಾವು ಮತ್ತೆ ಮುಂದೆ ಕಾರ್ಯಾಚರಣೆ ಮಾಡ್ಬೇಕಂತ ಮಾಡೀವಿ ಸರ್. ಈಗ ನಿಮ್ಮ ಊರು ಆಲ್ಮೋಸ್ಟ್ ಇಲ್ಲಿ ಸುತ್ತಮುತ್ತಲಿನವರೆಲ್ಲ ಇದೇ ಸ್ಕೂಲ್ನಾಗ ಕಲಿತಾರೆ? ಹಾಂ ಸರ್, ಇಲ್ಲೇ ಕಲಿತಾರೆ ಸರ್. ಆಲ್ಮೋಸ್ಟ್ ಆಲ್ ಇಲ್ಲೇ ಮಗಳೂರು ಬುದ್ಯಾಳ ಸರ್ ಐತೆ, ಅವರು ಇಲ್ಲೇ ಬರ್ತಾರೆ ಸರ್. ಆಲ್ಮೋಸ್ಟ್ ಆಲ್ ಇಲ್ಲೇ ಬರ್ತಾರೆ ಸರ್ ಎಲ್ಲರೂ ಕಲಿಯಕ್ಕೆ. ಪುನಃ ಸಾಲ ಇರಲಿಲ್ಲ, ಏನೂ ಅನಾಹುತ ಆಗಿಲ್ಲ? ಹಾಂ, ಬೇಸಾಯ್ತು ಸರ್. ಸಾಲ ಇದ್ದಿದ್ರೆ ಮತ್ತೆ ಯಾರಿಗಾರು ಏನಾರು ಆಗುತ್ತೆ ಸರ್. ಅದು ಅವತ್ತು ರಾತ್ರಿ ಸರ್. ಆದರೆ ಆದಷ್ಟು ಲಘುನ ಇದನ್ನು ಶುರು ಮಾಡ್ಬೇಕಂತೀರಿ, ಕೆಲಸ ಮಾಡ್ಬೇಕಂತೀರಿ? ಹಾಂ ಸರ್, ಅಧಿಕಾರಿಗಳಿಗೆ ಕೇಳ್ಕೊಳಕ್ಕೆ ಕೂತೀವಿ ಸರ್. ಇಲ್ಲ ಅಂದ್ರೆ ಮತ್ತೆ ಇದು ಮಾಡ್ಬೇಕಂತ ಮಾಡ್ಯದ ಸರ್, ಸ್ಟ್ರೈಕ್ ಮಾಡ್ಬೇಕಂತ ಮಾಡ್ಯದ. ಏನು ಮಳೆಯಿಂದಾಗಿ ಏನು ಜಖಂಗೊಂಡಂಥ ಶಾಲೆಯನ್ನು ಆದಷ್ಟು ಬೇಗ ರಿಪೇರಿ ಮಾಡಬೇಕು. ಅಂದರೆ 29ನೇ ತಾರೀಕಿನ ನಂತರ ಕ್ಲಾಸ್ಗಳು ಆರಂಭ ಆಗುತ್ತೆ. ಬಿಸಿ ಊಟ ಏನು ರೆಡಿ ಆಗುವಂಥ ಕೋಣೆ ಈಗ ಜಖಂಗೊಂಡಿರೋದ್ರಿಂದ ಇದನ್ನು ಸಂಪೂರ್ಣವಾಗಿ ದುರಸ್ತಿ ಮಾಡಬೇಕು, ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಆಗ್ರಹವನ್ನು ಸ್ಥಳೀಯ ಯುವಕರು ಮಾಡ್ತಾ ಇದ್ದಾರೆ. ಗದಗಿನ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.